ಆನೇಕಲ್ ತಾಲೂಕಿನ ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆಮ್ಮಸಂದ್ರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪರವರ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 68ನೇ ಪರಿನಿಬ್ಬಣ ದಿನಾಚರಣೆಯನ್ನು ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ದೀಪ ಬೆಳಗ್ಗೆ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿ ಅಂಬೇಡ್ಕರ್ ಅವರಿಗೆ ಜೈಕಾರ ಹಾಕಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಪಿ ಮುನಿಯಪ್ಪ, ಬೊಮ್ಮಸಂದ್ರ ರೇಣುಕಾ, ಕೀರ್ತನ ಮಂಜುನಾಥ್, ಜೈ ಭೀಮ್ ಗಣೇಶ್, ಚಿಂತಾಮಣಿ ಚಂದ್ರು, ಮೀಸೆರಾಮಣ್ಣ, ಶ್ರೀನಿವಾಸ್ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದರು. ಭಾರತ ರತ್ನ ಅಂಬೇಡ್ಕರ್, ಭಾರತ ರತ್ನ ಅಂಬೇಡ್ಕರ್, ಹೀನರ ಬಂಧು ಅಂಬೇಡ್ಕರ್, ಹೀನರ ಬಂಧು ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್, ವಿಶ್ವಜ್ಞಾನಿ ಅಂಬೇಡ್ಕರ್, ವಿಶ್ವಜ್ಞಾನಿ ಅಂಬೇಡ್ಕರ್, ಮೇಧಾವಿ ಅಂಬೇಡ್ಕರ್, ದಲಿತರ ಬಂಧು ಅಂಬೇಡ್ಕರ್, ದಲಿತರ ಸೂರ್ಯ ಅಂಬೇಡ್ಕರ್, ಹೀನರ ಬಂಧು ಅಂಬೇಡ್ಕರ್, ಸಂವಿಧಾನ ಪಿತಾಮಹ ಅಂಬೇಡ್ಕರ್, ಜಾತಿ ವರ್ಗದ ನಾಯಕ ಅಂಬೇಡ್ಕರ್, ಭಾರತ ರತ್ನ ಅಂಬೇಡ್ಕರ್, ಭಾರತ ರತ್ನ ಅಂಬೇಡ್ಕರ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಭಾರತ ರತ್ನ ಅಂಬೇಡ್ಕರ್, ಭಾರತ ರತ್ನ ಅಂಬೇಡ್ಕರ್, ಹೀನರ ಬಂಧು ಅಂಬೇಡ್ಕರ್, ಹೀನರ ಬಂಧು ಅಂಬೇಡ್ಕರ್, ಎಲ್ಲ ಜಾತಿ ವರ್ಗದ ನಾಯಕ ಅಂಬೇಡ್ಕರ್, ಎಲ್ಲ ಜಾತಿ ವರ್ಗದ ಮಹಾನಾಯಕ ಅಂಬೇಡ್ಕರ್, ಮಹಾನಾಯಕ ಅಂಬೇಡ್ಕರ್, ಮಹಾನಾಯಕ ಅಂಬೇಡ್ಕರ್, ಮೇಧಾವಿ ಅಂಬೇಡ್ಕರ್, ಪುಸ್ತಕದ ಪ್ರೇಮಿ, ಸಂವಿಧಾನ ಪಿತಾಮಹ ಅಂಬೇಡ್ಕರ್, ಪ್ರೇಮಿ ಅಂಬೇಡ್ಕರ್, ವಸಂತ ಹೋರಾಟಗಾರ ಅಂಬೇಡ್ಕರ್, ವಸಂತ ಹೋರಾಟಗಾರ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್, ಭಾರತ ರತ್ನ ಅಂಬೇಡ್ಕರ್, ಭಾರತ ರತ್ನ ಅಂಬೇಡ್ಕರ್, ಎಲ್ಲ ಜಾತಿ ವರ್ಗದ ಮಹಾನಾಯಕ ಅಂಬೇಡ್ಕರ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಭಾರತ ರತ್ನ ಅಂಬೇಡ್ಕರ್, ಭಾರತ ರತ್ನ ಅಂಬೇಡ್ಕರ್, ಭಾರತ ರತ್ನ ಅಂಬೇಡ್ಕರ್, ಹೀನರ ಬಂಧು ಅಂಬೇಡ್ಕರ್, ಹೀನರ ಬಂಧು ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್, ಜ್ಞಾನಿ ಅಂಬೇಡ್ಕರ್, ಜ್ಞಾನಿ ಅಂಬೇಡ್ಕರ್, ಬುದ್ಧಿವಂತ ಅಂಬೇಡ್ಕರ್, ಬುದ್ಧಿವಂತ ಅಂಬೇಡ್ಕರ್, ಹೀನರ ಬಂಧು ಅಂಬೇಡ್ಕರ್, ಹೀನರ ಬಂಧು ಅಂಬೇಡ್ಕರ್, ಎಲ್ಲ ಜ್ಞಾನಿಯ ವರ್ಗ ಅಂಬೇಡ್ಕರ್, ಎಲ್ಲ ಜಾತಿಯ ವರ್ಗ ಅಂಬೇಡ್ಕರ್, ವಿಶ್ವ ಮಾನವ ಅಂಬೇಡ್ಕರ್, ವಿಶ್ವಜ್ಞಾನಿ ಅಂಬೇಡ್ಕರ್, ವಿಶ್ವ ಮಾನವ ಅಂಬೇಡ್ಕರ್, ವಿಶ್ವಜ್ಞಾನಿ ಅಂಬೇಡ್ಕರ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, जिंदाबाद जिंदाबाद ಅಂಬೇಡ್ಕರ್ ಜಿಂದಾಬಾದ್, जिंदाबाद जिंदाबाद ಅಂಬೇಡ್ಕರ್ ಜಿಂದಾಬಾದ್, जिंदाबाद जिंदाबाद ಅಂಬೇಡ್ಕರ್ ಜಿಂದಾಬಾದ್, जिंदाबाद जिंदाबाद ಅಂಬೇಡ್ಕರ್ ಜಿಂದಾಬಾದ್, ಜೈ ಭೀಮ್, जय भीम ಜೈ ಭೀಮ್, जय 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 भीम ಜೈ ಭೀಮ್, ಜೈ ಭೀಮ್, जय 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 भीम ಜೈ ಭೀಮ್, ಜೈ ಭೀಮ್, जिंदाबाद जिंदाबाद ಅಂಬೇಡ್ಕರ್ ಜಿಂದಾಬಾದ್, जिंदाबाद जय 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 भीम ಜೈ ಭೀಮ್, ಜೈ ಭೀಮ್, जय 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 भीम ಜೈ ಭೀಮ್, ಜೈ ಭೀಮ್, जय 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 भीम ಜೈ ಭೀಮ್, ಜೈ ಭೀಮ್, जय भीम जय भीम जय भीम जय भीम जय 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 भीम ಜೈ ಭೀಮ್, ಜೈ ಭೀಮ್, जय 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 भीम ಜೈ ಭೀಮ್, ಜೈ ಭೀಮ್, जय 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 भीम ಜೈ ಭೀಮ್, ಜೈ ಭೀಮ್, जिंदाबाद जिंदाबाद ಅಂಬೇಡ್ಕರ್ ಜಿಂದಾಬಾದ್, जिंदाबाद जिंदाबाद ಅಂಬೇಡ್ಕರ್ ಜಿಂದಾಬಾದ್, जिंदाबाद जिंदाबाद ಜೈ ಭೀಮ್, जय भीम ಜೈ ಭೀಮ್, जय भीम ಜೈ ಭೀಮ್. जय भीम ಬಂಧುಗಳೇ, ಏನು ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 68ನೇ ಪರಿ ನಿಬ್ಬನದ
ದಿನಾಚರಣೆ ನಾವು ಮೌನ ಆಚರಣೆ ಮಾಡ್ತಾಯಿದ್ದೀರಿ. ಏನಿವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ನನಗಾಗಿ ಹುಟ್ಟಿಲ್ಲ, ನನಗಾಗಿ ಶಿಕ್ಷಣ ಪಡೆದಿಲ್ಲ, ನನಗಾಗಿ ಪುಸ್ತಕವನ್ನು ಬರೆದಿಲ್ಲ, ನನಗಾಗಿ ಸಂವಿಧಾನ ಸಹ ಬರೆದಿಲ್ಲ, ನನಗಾಗಿ ಆಸ್ತಿ ಎಂದಿಗೂ ಇಲ್ಲ, ಸಂಘರ್ಷಗಳಲ್ಲಿ ಸುಖವನ್ನು ಕಂಡುಕೊಂಡವನು ನಾನು. ಹೀಗಾಗಿ ಒಂದು ಕ್ಷಣ ಕೂಡ ನಿರ್ಮಿಸದೆ ಹಗಲಿರುಳು ದುಡಿದು ನಾನು ನಿಮಗಾಗಿ ವಿದೇಶಗಳಿಂದ ದೇಶ ವಿದೇಶಿ ಪಡೆದು ಈ ಕಾನೂನು ಸುದೀರ್ಘವಾಗಿ ಆಲೋಚನೆ ಮಾಡಿ ಒಂದು ಸಂವಿಧಾನ ರಚನೆ ಮಾಡಿದ್ದೀನಿ. ಈ ಸಂವಿಧಾನ ರಚನೆಯಲ್ಲಿ ನಿಮ್ಮೆಲ್ಲ ಹಕ್ಕುಗಳನ್ನು ಪಡೆದುಕೊಂಡು ನೀವು ಸುಖ ಸಂತೋಷವಾಗಿ ಇರಬೇಕೆಂದು ಒಂದು ಸುದೀರ್ಘ ಆಲೋಚನೆ ಮಾಡಿ ಸಂವಿಧಾನ ಬರೆಕೊಟ್ಟರು. ಅಂಥ ಜ್ಞಾನಿ, ಮೇಧಾವಿ, ವಿಶ್ವಮಾನವ, ವಿಶ್ವಜ್ಞಾನಿ ಅಂಬೇಡ್ಕರ್ ಅವರು ಈ ದಿನಕ್ಕೆ 68 ವರ್ಷಗಳಾಗಿ ಅವರು ಬರೀದಿಬ್ಬನ ದಿನವನ್ನು ಇವತ್ತು ಸಾಂಕೇತಿಕವಾಗಿ ಸರಳವಾಗಿ ಒಂದು ವಿಭಿನ್ನವಾಗಿ ಎಲ್ಲ ನನ್ನ ಸಂಘಟನೆ ಪದಾಧಿಗಳ ಮುಖಾಂತರ ಒಂದು ಕಾರ್ಯಕ್ರಮವನ್ನು ವಿಭಿನ್ನವಾಗಿ ನಾವು ಒಂದು ಗೌರವ ನಮನವನ್ನು ನಾವು ಅರ್ಪಿಸ್ತಾ ಇದ್ದೀರಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಸಂವಿಧಾನ ತಿದ್ದುಪಡಿ ಮಾಡಬೇಕಂತ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ತಮ್ಮ ಒಂದು ಈ ದೇಶದಲ್ಲಿ ಒಂದು ಪಕ್ಷ ಯಾರೇ ಕಿಡಿಗೇಡಿಗಳಾಗಿರ್ಬೋದು, ಯಾರೇ 420 ಸರ್ಕಾರ ಆಗಿರ್ಬೋದು, ಇನ್ಯಾವುದೋ ಮಿತ್ರ ಸರ್ಕಾರ ಇರ್ಬೋದು, ಇನ್ಯಾವುದೋ ಭ್ರಷ್ಟ ಅಧಿಕಾರಿಗಳಾಗಿರ್ಬೋದು, ಇನ್ಯಾವುದೋ ಭ್ರಷ್ಟ ರಾಜಕೀಯ ಅಧಿಕಾರಿಗಳಾಗ್ಬೋದು, ಇಲ್ಲ ರಾಜಕೀಯ ವ್ಯಕ್ತಿಗಳಾಗ್ಬೋದು, ಸಂವಿಧಾನವನ್ನು ತಿದ್ದುಪಡಿ ಮಾಡೋಕೆ ಹೊರಟ್ರೆ ನಾವು ಹೋರಾಟ ಮಾಡೋಕೆ ಇದ್ದೀವಿ. ಈ ಸಂಘಟನೆ ಕಟ್ಟಿ ನಾವು ಸಂಘರ್ಷಣೆ ಮಾಡೋಕೆ ಯಾವುದೇ ಕಾರಣಕ್ಕೂ ನಾವು ಸಂವಿಧಾನ ರಚನೆ ತಿದ್ದುಪಡಿ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಮಾತನ್ನು ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಈ ದಿನ ಇಡೀ ನಮ್ಮ ಒಂದು ಭಾರತ ದೇಶ ಪ್ರಪಂಚಕ್ಕೆ ಒಂದು ವಿಶ್ವವಿಖ್ಯಾತಿಯಾದಂತಹ ವಿಶ್ವಜ್ಞಾನಿಯಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕಳ್ಕೊಂಡಂತಹ ದಿನ ಈ ದಿನ ಆಗಿದೆ. ಈ ದಿನದಲ್ಲಿ ಇವತ್ತಿನ ಒಂದು ಶೋಕಾಚರಣೆಯ ಒಂದು ದಿವಸ ಆಗಿದೆ. ಇಡೀ ನಮ್ಮ ದೇಶಕ್ಕೆ ಸಮಾನತೆ ಅನ್ನೋ ಒಂದು ಸಂವಿಧಾನನ ತಂದುಕೊಟ್ಟಂತಹ ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ ಧರ್ಮಗಳಿಗಾಗಿ ಈ ಒಂದು ಸಂವಿಧಾನನ ಬರೆದಿಲ್ಲ. ಇವತ್ತು ನೊಂದ ಜನರ, ಶೋಷಿತ ಜನರ ಒಂದು ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಒಂದು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲದರಲ್ಲೂ ಒಂದು ಸಮಾನತೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಸಂವಿಧಾನನ ಬರೆದು ನಮ್ಮ ಒಂದು ದೇಶಕ್ಕೆ ಅರ್ಪಣೆ ಮಾಡಿ ಆ ಒಂದು ಇದರಲ್ಲಿ ಆ ಒಂದು ಗೌರವ ಇದು ಇಡೀ ನಮ್ಮ ಒಂದು ಪ್ರಪಂಚದಲ್ಲೇ ಒಂದು ಅತ್ಯುತ್ತಮವಾದ ಒಂದು ಸಂವಿಧಾನ, ಒಂದು ಗ್ರಂಥ ಅಂದರೆ ನಮ್ಮ ಒಂದು ಸಂವಿಧಾನ. ಅಂತಹ ಒಂದು ಸಂವಿಧಾನನ ಕೊಟ್ಟಂತಹ ಒಬ್ಬ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡು ತುಂಬ ದುಃಖದಲ್ಲಿದ್ದೀವಿ. ಅಂಥ ಒಂದು ವ್ಯಕ್ತಿ ಇನ್ನೂ ನಮ್ಮಲ್ಲಿ ಜೀವಂತವಾಗಿದ್ದರೆ ಇನ್ನೂ ಎಷ್ಟೋ ಒಂದು ರೀತಿಯ ಒಂದು ಅಭಿವೃದ್ಧಿ, ಒಂದು ಬೆಳವಣಿಗೆಗಳು ನಮ್ಮ ಒಂದು ದೇಶದಲ್ಲಿ ಕಾಣ್ತಾ ಇತ್ತು. ಇವತ್ತು ಅವರ ಒಂದು ಸಂವಿಧಾನದ ಅಡಿನಲ್ಲಿ ನಾವು ಏನು ಎಲ್ಲ ಇವತ್ತು ಪ್ರತಿಯೊಂದು ಅನುಕೂಲಗಳನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಅವರಿಗೆ ಇವತ್ತು ಒಂದು ಭಕ್ತಿಪೂರ್ವಕವಾದ ಒಂದು ನಮನಗಳನ್ನು ಪ್ರತಿಯೊಬ್ಬರು ಸಲ್ಲಿಸೋಂಥ ಒಂದು ದಿನ ಇದಾಗಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ಅಗಲಿದ ಆ ಮಹಾ ನಾಯಕನಿಗೆ ನಮ್ಮ ಸಮಸ್ತ ಜನ ಏನಿದೆ ಮತ್ತು ನಮ್ಮ ಸಂಘಟನೆಯ ಎಲ್ಲ ಪಾದಾಧಿಕಾರಿಗಳೇನಿದ್ದಾರೆ ಅವರೆಲ್ಲರೂ ಒಂದು ಗೌರವಪೂರ್ವಕವಾದ ಒಂದು ನಮನಗಳನ್ನು ಅವರಿಗೆ ಸಲ್ಲಿಸೋದ್ರ ಮೂಲಕ ಇವತ್ತು ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಜೈ ಭೀಮ್. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಜೈ ಭೀಮ್ ಬಂಧುಗಳೇ, ಇವತ್ತು ಒಂದು ಒಳ್ಳೆ ದಿನ ಅಂತ ಹೇಳ್ಕೊಳ್ಳೋಕ್ಕೂ ಇಷ್ಟಪಡ್ತೀನಿ, ಒಂದು ಕೆಟ್ಟ ದಿನ ಅಂತ ಹೇಳ್ಕೊಳ್ಳೋಕ್ಕೂ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇವತ್ತು ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಒಂದು ಮೀಡಿಯಾ ಮುಂದೆ ಮಾತಾಡೋಷ್ಟು ಶಕ್ತಿ ತಂದು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಒಂದು ಹೆಣ್ಣು ಈಚೆ ಬಂದು ಒಂದು ದುಡಿಯೋಕ್ಕೂ ಶಕ್ತಿ ಇದೆ, ಪ್ರಪಂಚ ಉಳಿಸೋಕ್ಕೂ ಶಕ್ತಿ ಇದೆ. ಮೀಡಿಯಾ ಮುಂದೆ ಮಾತಾಡೋದಲ್ಲ, ಇಡೀ ಕರ್ನಾಟಕ ಇವತ್ತು ಹೆಣ್ಮಕ್ಳು ನಿಲ್ಲಕ್ಕೆ ಸಂವಿಧಾನ ಬರೆದವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೆ ಕೇಳ್ಕೊಳ್ಳೋದೊಂದೇ, ಈಚೆ ಬನ್ನಿ. ಸಂಘಟನೆಗಳ ಉದ್ದೇಶ ಏನಾಗಿದೆ ಅಂತಂದರೆ, ಯಾವತ್ತೂ ನಾವು ಮನೇಲಿ ಕೂತ್ರೆ ಏನೂ ನಡೆಯಲ್ಲ, ಬಟ್ ಎಲ್ಲ ಹೆಣ್ಮಕ್ಳು ಈಚೆ ಬರಬೇಕು. ಏನಾಗ್ತಿದೆ ನಮ್ಮ ದೇಶಕ್ಕೆ ಏನಾಗಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಮನೆಗೆ ಮಾತ್ರ ಬಂದುಬಿಟ್ಟು ನೀವು ಸಂವಿಧಾನ ಕಟ್ಟಿ, ಸಂಘಟನೆ ಕಟ್ಟಿ, ಒಕ್ಕೂಟ ಕಟ್ಕೊಳ್ಳಿ ಅಂತ ಯಾರೇ ಮನೆಗೆ ಹೋಗಿ ಒಬ್ಬರು ಮನೆಗೆ ಹೇಳಿಲ್ಲ. ಇಡೀ ಕರ್ನಾಟಕಕ್ಕೆ, ಇಡೀ ದೇಶಗಳಿಗೂ ಗೊತ್ತಿದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬ ಮನೇಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಗ ಹುಟ್ಟಲಿ. ಬಾಬಾ ಸಾಹೇಬ್ ಜೀವನ ಹೇಗೆ ನಡೀತೋ ಎಲ್ಲರ ಮೇಲೂ ಅದೇ ಥರ ಜೀವನ ತುಂಬ ಜನಗಳ ಮನೇಲಿ ನಡೆದಿದೆ. ಬಟ್ ಎಲ್ಲರೂ ಇವತ್ತು ಬುದ್ಧಿವಂತರಾಗಿ ಇವತ್ತು ಯೂತು ಮುಂದೆ ಬರಬೇಕು. ಎಲ್ಲ ಒಂದು 45 ವರ್ಷ 50 ವರ್ಷ ಅವರಪ್ಪ ಏನೋ ಮಾಡ್ತಾ ಇರ್ತಾರೆ, ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಾರೆ, ಕನ್ನಡ ಪರ ಹೋರಾಟಗಾರರ ಬಗ್ಗೆ ಹೇಳ್ತಾರೆ. ಬರೀ 1 ಅವರ್ 2 ಅವರ್ ಟಿವಿಗೆ ಮೊಬೈಲ್ಗೆ ಟೈಮ್ ಕೊಡ್ತೀರಾ, ಬಟ್ ಹೋರಾಟಕ್ಕೆ ಟೈಮ್ ಕೊಡ್ತಿಲ್ಲ. ಯಾಕೆ ಬಾಬಾ ಸಾಹೇಬ್ ಶಾಲೆ ಹಾಕಿದ್ರೆ ಮಾತ್ರ ಹೋರಾಟ ಮಾಡೋರು ಇರ್ತಾರೆ, ಇನ್ನು ಬೇರೆ ಇಲ್ಲ ಅಂತನ. ಪ್ರತಿಯೊಬ್ಬರು ಮಲ್ಲೂ ಪ್ರಜೆಗಳು ಎದ್ದೇಳಬೇಕು. ನಮ್ಮ ದೇಶನ ಇವತ್ತು ಪ್ರಪಂಚ ಕಿತ್ಕೊಂಡು ತಿಂತಾ ಇದೆ.
ಏನು ಹೊರಗಡೆ ದೇಶದಿಂದ ಬಂದಿದ್ದಾರೋ ಅವರು ಎಲ್ಲರೂ ಕೂಡ ಎಲ್ಲೇ ಹೋಗಲಿ ಇವತ್ತು ಒಂದು ಹೋಟೆಲ್ಗೆ ಹೋಗಿ ಕೂತ್ಕೊಳ್ಳಿ, ತಮಿಳು, ತೆಲುಗು, ಹಿಂದಿ ಬರೀ ಹೊರಗಡೆ ದೇಶದವರೇ ಹೊರತು ನಮ್ಮವ್ರು ಇಲ್ಲಿ ಯಾರೂ ಇಲ್ಲ. ಕನ್ನಡನ ಕಿತ್ತು ತಿಂತಿರೋದು ಹೊರಗಡೆ ದೇಶ. ಹಾಗಾಗಿ ಇಲ್ಲಿ ಉಳಿಸ್ಕೊಬೇಕು, ನಮ್ಮ ಕರ್ನಾಟಕ ಬೆಳಿಬೇಕು ಅಂದರೆ ನಾವಿಲ್ಲಿ ಹೋರಾಟಗಾರರಾಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಇವತ್ತು ಅವ್ರ ಮಕ್ಕಳನ್ನ ಕಳ್ಕೊಂಡ್ರು, ಗೊತ್ತಿದೆಯಾ? ನಾನು ಕೇಳ್ಕೊಳ್ಳೋದು ಇಷ್ಟೇ, ಪ್ರತಿಯೊಬ್ಬರು 1 ಅವರಲ್ಲ, ಒಂದು 10 ನಿಮಿಷ 20 ನಿಮಿಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೊಳ್ಳಿ. ಏನೇನು ಮಾಡಿದ್ರು, ಅವ್ರಿಗೋಸ್ಕರ ನಮಗೋಸ್ಕರ ಮಾಡಿದ್ದದು, ಅವ್ರಿಗೋಸ್ಕರ ಅವ್ರ ಮನೆಗೋಸ್ಕರ ಏನೂ ಮಾಡ್ಕೊಳ್ಳಿಲ್ಲ. ಪ್ರಪಂಚದಲ್ಲಿ ಒಬ್ಬ ಮಗ ಕಳ್ಕೊತಾರೆ, ಒಬ್ಬ ತಂದೆ ಕಳ್ಕೊತಾನೆ, ಒಬ್ಬ ತಾಯಿ ಕಳ್ಕೊತಾನೆ ಅಂದರೆ ಯಾವ ಮಗ ಬರ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಬಟ್ ಬಾಬಾ ಸಾಹೇಬರು ಇವತ್ತು ಅದನ್ನು ಕಲಿಸ್ಕೊಟ್ರು. ಇವತ್ತು ನಾವು ಹೋರಾಟಕ್ಕೆ ಹೋಗ್ತೀವಿ, 1 ದಿನಕ್ಕೆ ಬರ್ತೀವೋ 2 ದಿನಕ್ಕೆ ಬರ್ತೀವೋ, ಆ ಸ್ಥಾನದಲ್ಲಿ ಬಾಬಾ ಸಾಹೇಬ್ರ ಸ್ಥಾನದಲ್ಲಿ ನಮ್ಮ ಅಣ್ಣ ನಿಂತಿದ್ದಾನೆ. ನಮ್ಮ ಅಣ್ಣಗೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಸದಾ ಇರಲಿ. ಇನ್ನೂ ಇಂಥ ಕೆಲಸಗಳು ಜಗತ್ತಲ್ಲಿ ದೊಡ್ಡ ದೊಡ್ಡ ಕೆಲಸ ಮಾಡೋವಂಥ ಶಕ್ತಿ ಕೊಡಲಿ. ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾನು ಓಪನಾಗಿ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವರೊಬ್ಬರು ನಮ್ಮ ತಂದೆ, ಆ ಸ್ಥಾನದಲ್ಲಿ ನಮ್ಮ ಅಣ್ಣ ನಿಂತಿದ್ದಾರೆ, ನನ್ನ ಹಸ್ಬೆಂಡ್ ನಿಂತಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ನಾನು ಇಡೀ ನನ್ನ ಟೀಮ್, ಕರುಣಾಂಬೆ ರಕ್ಷಣಾ ವೇದಿಕೆ ಸಿಂಹಗರ್ಜನೆ, ನನ್ನ ಅಣ್ಣ ಟೀಮ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಟೀಮ್, ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ಇಲ್ಲಿ ಅವರು ಇವರು ಇಂತೆಲ್ಲ ಕನ್ನಡ ಪರ ಹೋರಾಟಗಾರರು ಒಂದೇ, ಬಾಬಾ ಸಾಹೇಬ್ ಹೋರಾಟಗಾರರು ಒಂದೇ. ಈ ಶಾಲ್ ತೊಟ್ಟಿದ್ದೀವಿ ಅಂತಂದರೆ, ಕನ್ನಡ ಶಾಲ್ ಹಾಕಿದ್ದೀವಿ ಅಂದರೆ ಎಲ್ಲ ಹೋರಾಟಗಾರರು ನಾನು ಕೇಳ್ಕೊಳ್ಳೋದು ನಿಮ್ಮ ಹತ್ರ ಇಷ್ಟೇ, ಎಲ್ಲ ಬನ್ನಿ ಕೈ ಜೋಡಿಸಿ ನಮ್ಮ ಕರ್ನಾಟಕನ ಉಳಿಸ್ಕೊಳ್ಳೋಣ, ಬೆಳೆಸೋಣ. ನಮ್ಮ ಅಣ್ಣಂತವರು ಪ್ರತಿಯೊಬ್ಬರು ಮನೇಲಿ ಒಬ್ಬೊಬ್ಬರು ಹುಟ್ಟಲಿ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲ ಯೂತ್ಗಳು ನಾನು ಓಪನಾಗಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಹೋರಾಟಕ್ಕೆ ಮುಂದಾಗಿ. ಯಾವ ವಿಷಯಕ್ಕೆ ನೀವು ಬರ್ತಿರೋ ಬಿಡ್ತಿರೋ, ಫಂಕ್ಷನಿಗೆ ಬರ್ತಿರೋ, ಮದುವೆಗಳಿಗೆ ಹೋಗ್ತೀರಾ, ಎಲ್ಲದಕ್ಕೊಂದು ಟೈಮ್ ಕೊಡ್ತೀರಾ, ಹೋರಾಟಕ್ಕೆ ಒಂದೇ 1 ಅವರ್ ಟೈಮ್ ಕೊಡಿ, ನೀವೆಲ್ಲೋ ಬೆಳೆದ್ಬಿಡ್ತೀರಾ. ಅದನ್ನು ಕೇಳ್ಕೊತ ನಾನು ಇವತ್ತು ನಮ್ಮ ತಂದೆಗೋಸ್ಕರ ಕೇಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು ಪ್ರತಿಯೊಬ್ಬರು ಮನೇಲಿ ಒಂದು ಮಗು ಹುಟ್ಟು ಬರಲಿ, ಅವ್ರ ಸ್ವಾಭಿಮಾನ ಸಂವಿಧಾನ ಬರೆದಿದ್ದಂಥ ಶಿಲ್ಪಿಗಳಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಭೀಮ್. ಜೈ